ನಾದಬ್ರಹ್ಮ ಹಂಸಲೇಖ ಬ್ರಾಹ್ಮಣ ದ್ವೇಷಿ. ಗುರುಗಳ ಬಗ್ಗೆ ವಿ ಮನೋಹರ್ ಸ್ಫೋಟಕ ಹೇಳಿಕೆ. ವಿವಾದಗಳಿಂದಲೇ ಸುದ್ದಿಯಾಗೋ ಹಂಸಲೇಖ ಹೊಸ ಕಥೆಯೇನು? ನಾದಬ್ರಹ್ಮ ಹಂಸಲೇಖ ಇತ್ತೀಚೆಗೆ ಅವರ ಸಂಗೀತಕ್ಕಿಂತ ಹೆಚ್ಚಾಗಿ ವಿವಾದಗಳಿಂದಲೇ ಸುದ್ದಿ ಆಗ್ತಿರ್ತಾರೆ. ಅವರು ಆಡುವಂತಹ ಮಾತುಗಳು ವಿವಾದಕ್ಕೆ ಎಡೆ ಮಾಡಿಕೊಡ್ತಿರ್ತವೆ. ಈ ಸಂಬಂಧ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದ್ದಂತಹ ಸಾಕಷ್ಟು ಉದಾಹರಣೆಗಳು ಸಹ ಇವೆ. ಹಂಸಲೇಖ ಪೇಜಾವರ ಶ್ರೀಗಳ ಬಗ್ಗೆ ಆಡಿದಂತಹ ಮಾತುಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇದು ಹಂಸಲೇಖರನ್ನ ಪೊಲೀಸ್ ಠಾಣೆ ಮೆಟ್ಟಿಲು ಏರುವಂತೆ ಸಹ ಮಾಡಿತ್ತು. ಇದು ದೊಡ್ಡ ವಿವಾದಕ್ಕೆ ಕೂಡ ಕಾರಣ ಆಗಿತ್ತು. ಇನ್ನೊಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ಹಂಸಲೇಖ ಅವರು ಟೀಕೆ ಮಾಡಿದಾಗಲೂ ಸಹ ವಿವಾದ ಏರ್ಪಟ್ಟಿತ್ತು. ಇನ್ನೊಂದು ಕಡೆ ಜೈನ ಧರ್ಮದ ಕುರಿತು ಹಂಸಲೇಖ ಅವರ ಹೇಳಿಕೆ ಕೂಡ ಕಾಂಟ್ರವರ್ಸಿಗೆ ಕಾರಣ ಆಗಿತ್ತು. ಹೀಗಾಗಿ ಕೆಲವರು ಹಂಸಲೇಖ ಅವರನ್ನ ಟೀಕೆ ಗುರಿ ಮಾಡಿದ್ದು ಕೂಡ ಇದೆ. ಪೇಜಾವರ ಶ್ರೀ ಕುರಿತ ಹೇಳಿಕೆ ವಿವಾದಕ್ಕೆ ತಿರುಗಿದಂತಹ ಬಳಿಕ ಹಂಸಲೇಖ ಬ್ರಾಹ್ಮಣ ದ್ವೇಷಿ ಅಂತ ಪ್ರಚಾರ ಮಾಡಲಾಗಿತ್ತು. ಈ ಬಗ್ಗೆ ಅವರ ಶಿಷ್ಯ ಹಾಗೂ ಸಂಗೀತ ನಿರ್ದೇಶಕರಾದಂತಹ ವಿ ಮನೋಹರ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಹಂಸಲೇಖ ಗುರುಗಳ ಮೇಲೆ ತಪ್ಪು ಅಭಿಪ್ರಾಯ ಇದೆ. ಹಂಸಲೇಖ ಗುರುಗಳು ಬ್ರಾಹ್ಮಣ ದ್ವೇಷಿ ಅಂತ ಒಂದು ಆಪಾದನೆ ಕೂಡ ಇದೆ. ಬ್ರಾಹ್ಮಣ ದ್ವೇಷಿ ಆಗಿದ್ರೆ ಅವರು ಬೆಳೆಸಿದ್ದು ಯಾರನ್ನ? ಎಲ್.ಎನ್. ಶಾಸ್ತ್ರಿ, ಹೇಮಂತ್, ನಂದಿತಾ, ಚಂದ್ರಿಕಾ ಗುರುರಾಜ್, ಮಂಜುಳಾ ಗುರುರಾಜ್, ರಾಜೇಶ್ ಕೃಷ್ಣನ್ ಇವರೆಲ್ಲರೂ ಸಹ ಬ್ರಾಹ್ಮಣರೇ. ಹಾಗಿದ್ದಿದ್ರೆ ಶೂದ್ರರನ್ನೇ ಹುಡುಕ್ತಾ ಇದ್ರು. ಅವರು ಯಾವತ್ತೂ ಜಾತಿ ಭೇದ ಮಾಡಿದವರು ಅಲ್ಲ ಅಂತ ವಿ ಮನೋಹರ್ ಅವರು ಈ ಸಂದರ್ಶನದಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣ ದ್ವೇಷಿ ಅಂತ ಯಾಕೆ ಶುರುವಾಯಿತು ಅಂದ್ರೆ, ಪ್ರೇಮಲೋಕ, ರಣಧೀರ ಸೂಪರ್ ಹಿಟ್ ಆದಂತಹ ಸಮಯದಲ್ಲಿ ಕೆಲವು ಸಂಪ್ರದಾಯವಾದಿಗಳು ಶುರು ಮಾಡಿದ್ರು. ಅವರನ್ನ ಬ್ರಾಹ್ಮಣರು ಅಂತ ಹೇಳ್ಬಾರ್ದು, ಸಂಪ್ರದಾಯವಾದಿಗಳು ಅಂತ ಹೇಳ್ಬೇಕು. ನೋಡಿ, ಆ ಕಾಲದಲ್ಲಿ ಎಂತಹವರು ಇದ್ರು ಅಂದ್ರೆ ಜಿ ಉದಯಶಂಕರ್, ಆರ್.ಎನ್. ಜಯಗೋಪಾಲ್, ಕು.ರಾ. ಸೀತಾರಾಮ ಶಾಸ್ತ್ರಿ, ಎಂ.ಎನ್. ವ್ಯಾಸರಾವ್, ವಿಜಯ ನಾರಸಿಂಹ, ಹುಣಸೂರು ಕೃಷ್ಣಮೂರ್ತಿಗಳು ಎಲ್ಲ ನಮ್ಮವರು ಎಂತೆಂಥ ಸಾಹಿತ್ಯ ಬರೀತಾರೆ, ಇವನು ಬಂದು ಎಲ್ಲ ಹಾಳು ಮಾಡಿಬಿಟ್ಟ ಅಂತ ಶುರು ಮಾಡಿದ್ರು. ಅದು ಹಂಸಲೇಖ ಅವರ ಕಿವಿಗೂ ಸಹ ಬಿತ್ತು. ಅಲ್ಲಿಂದ ಸಂಪ್ರದಾಯವಾದಿಗಳ ವಿರೋಧಿಯಾಗಿದ್ದಾರೆ ವಿನಃ ಬ್ರಾಹ್ಮಣ ವಿರೋಧಿ ಯಾವತ್ತೂ ಸಹ ಆಗಿರಲಿಲ್ಲ ಅಂತ ವಿ ಮನೋಹರ್ ಅವರು ಹೇಳಿದ್ದಾರೆ. ಎಷ್ಟೋ ಮಂದಿ ಬ್ರಾಹ್ಮಣ ಅರ್ಚಕರು, ಬ್ರಾಹ್ಮಣರ ಗಣ್ಯ ವ್ಯಕ್ತಿಗಳು ಹಂಸಲೇಖ ಗುರುಗಳ ಸ್ಟುಡಿಯೋಗೆ ಬಂದು ಸಿಹಿಯನ್ನ ಕೊಟ್ಟು, ಕೆಲವೊಮ್ಮೆ ಪ್ರಸಾದವನ್ನ ಸಹ ಕೊಟ್ಟು ಆಶೀರ್ವಾದವನ್ನ ಮಾಡಿ ಹೋಗ್ತಾರೆ. ನಂಜನಗೂಡು ದೇವಸ್ಥಾನದಲ್ಲಿ ಅರ್ಚಕರು ಹಂಸಲೇಖ ಗುರುಗಳನ್ನ ಬಹಳ ಗೌರವದಿಂದ ನೋಡ್ಕೊಳ್ತಾರೆ. ಬ್ರಾಹ್ಮಣರು ಹಂಸಲೇಖ ವಿರೋಧಿಗಳಲ್ಲ, ಹಂಸಲೇಖ ಕೂಡ ಬ್ರಾಹ್ಮಣರ ವಿರೋಧಿಯಲ್ಲ. ಇದು ಮಧ್ಯದಲ್ಲಿ ಕೆಲವು ಸಂಪ್ರದಾಯವಾದಿಗಳ ಪಿತೂರಿ ಅಂತ ವಿ ಮನೋಹರ್ ಅವರು ಆರೋಪ ಮಾಡಿದ್ದಾರೆ. ಸಂಪ್ರದಾಯವಾದಿಗಳು ಕಾಯ್ತಿದ್ರು. ಆಗ ಪೇಜಾವರ ಶ್ರೀಗಳ ವಿವಾದ ಕೂಡ ಸಿಕ್ತು. ಅದು ಒಂದು ಪ್ರಗತಿಪರ ಸಭೆಯಲ್ಲಿ ಗುರುಗಳು ಹೇಳಿದಂತಹ ಆ ಒಂದು ಮಾತು. ಆ ಮಾತನ್ನ ಯಾರು ಕೂಡ ಒಪ್ತಿರ್ಲಿಲ್ಲ, ಹಾಗೆ ಖಂಡಿಸಿದ್ರು ಕೂಡ. ಗೌರವದ ರೀತಿಯಲ್ಲಿ ಖಂಡಿಸೋದು ಬೇರೆ. ಉಡುಪಿ ಮಠದವರು ಪೇಜಾವರ ಶ್ರೀಗಳ ಬಗ್ಗೆ ಗುರುಗಳು ಹೇಳಿದ್ದನ್ನ ಎಲ್ಲ ಕೃಷ್ಣನಿಗೆ ಬಿಟ್ಟಿದ್ದೇವೆ, ಎಲ್ಲ ಭಗವಂತನೇ ನೋಡ್ಕೊಳ್ತಾನೆ ಅಂತ ಕೂಡ ಹೇಳಿದ್ರು. ಅವರಂತಹ ದೊಡ್ಡ ವ್ಯಕ್ತಿ ಆ ಮಾತನ್ನ ಹೇಳ್ಬಾರ್ದು ಅಂತಾನು ಸಹ ಹೇಳಿದ್ರು. ಪ್ರತಾಪ್ ಸಿಂಹ ಅವರು ಸಹ ಅದನ್ನೇ ಹೇಳಿದ್ರು. ಆದ್ರೆ ಅವಕಾಶವಾದಿಗಳು ಮಾತ್ರ ಇದಾರಲ್ಲ, ಅವರು ಕೆಟ್ಟದಾಗೆ ಶುರು ಮಾಡಿದ್ರು ಅಂತ ಹೇಳಿದ್ದಾರೆ. ಮೋದಿ ಬಗ್ಗೆ ಮಾತನಾಡಿದಾಗಲೂ ಸಹ ವಿವಾದ ಆಯಿತು. ಮತ್ತೆ ಅವಕಾಶಕ್ಕಾಗಿ ಕಾಯ್ತಿದ್ದವರಿಗೆ ಜೈನ ಧರ್ಮದ ವಿವಾದ ಕೂಡ ಬಂತು. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವರಿಗೆ ಒಬ್ಬ ಪ್ರಶ್ನೆ ಕೇಳ್ತಾರೆ, ಜೈನ ಧರ್ಮದಲ್ಲಿ 24 ಜನ್ಮ ಇದೆಯಂತೆ, ಹೌದಾ ಸಾರ್ ಅಂತ ಕೇಳ್ತಾರೆ. ಅವರಿಗೆ 24 ಜನ್ಮ ಅಲ್ಲ, ತೀರ್ಥಂಕರರು ಇರೋದು ಅಂತ ಗೊತ್ತಿದೆ. ಅವರು ಸಿಟ್ಟಿನಲ್ಲಿ 24 ಜನ್ಮ ಇರೋದು ಬುಲ್ಶಿಟ್, ಅಲ್ಲಿ ಇರೋದು 24 ತೀರ್ಥಂಕರರು ಅಂತ ಹೇಳಿ ಹೋದ್ರು. ಆ ವಿಡಿಯೋದಲ್ಲಿ ಜೈನ ಧರ್ಮದಲ್ಲಿ ಇರೋದು 24 ತೀರ್ಥಂಕರರು, ಹಾಗೆ ತಿಳಿದುಕೊಂಡು ಮಾತನಾಡಿ ಅನ್ನೋದನ್ನ ಕಟ್ ಮಾಡಿದ್ದಾರೆ ಅಂತ ವಿ ಮನೋಹರ್ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಹಂಸಲೇಖ ಯಾರ ದ್ವೇಷಿಯೂ ಅಲ್ಲ ಅನ್ನೋದನ್ನ ಸವಿವರವಾಗಿ ಹೇಳಿದ್ದಾರೆ. ಇದೆಲ್ಲದಕ್ಕೂ ಸಹ ಕಾರಣ ಅಸೂಯೆ. ಯೂಟ್ಯೂಬ್ನಲ್ಲಿ ಏನಾಗಿದೆ ಅಂದರೆ, ಏನೋ ಗೊತ್ತಿಲ್ಲದೆ ಇದ್ದವನು ಸಹ ಅವನಿಗೆ ಇತಿಹಾಸ ಗೊತ್ತಾಗೋದು ಬೇಡ, ಅವರನ್ನ ಯಾರನ್ನಾದರೂ ಅಟ್ಯಾಕ್ ಮಾಡಬೇಕು, ಆ ಧೋರಣೆ ಇಲ್ಲಿ ಜಾಸ್ತಿ ಆಗ್ತಿದೆ.
ನಾನು ಎಲ್ಲರನ್ನ ಕೇಳ್ತೇನೆ, ಎಲ್ಲರನ್ನ ಬೈಯುತ್ತೇನೆ ಅನ್ನೋ ಮನಸ್ಥಿತಿ ಕೂಡ ಇದೆ. ರಶ್ಮಿಕಾ ಮಂದಣ್ಣ ಇರಬಹುದು, ಮತ್ತೊಬ್ಬರು ಇರಬಹುದು, ಕಾಮೆಂಟ್ಗಳನ್ನು ಹಾಕೋದಕ್ಕೆ ಶುರು. ಯಾಕೆ ಅವರನ್ನೇ ಅಟ್ಯಾಕ್ ಮಾಡ್ತಾರೆ ಅಂದರೆ ಅಲ್ಲೊಂದು ಮೈಲೇಜ್ ತೆಗೆದುಕೊಳ್ತಾರೆ ಅಂತ ವಿ ಮನೋಹರ್ ಅವರು ತಮ್ಮ ಅಭಿಪ್ರಾಯವನ್ನ ಸಹ ಹೇಳಿದ್ದಾರೆ. ಇನ್ನೊಂದು ವಿಷಯ ಬರುತ್ತೆ, ಅವರಿಗೆ ನಾದಬ್ರಹ್ಮ ಹೇಗೆ ಬಂತು? ನಾದ ಅಂದರೆ ಏನು? ಸಂಗೀತದ ಶಬ್ದ, ಒಂದು ಸೌಂಡ್. ಇನ್ನೊಂದು ಮ್ಯೂಸಿಕಲ್ ಸೌಂಡ್. ಇದರಲ್ಲಿ ಮ್ಯೂಸಿಕಲ್ ಸೌಂಡ್ ಅಂದರೆ ನಾದ. ಹಂಸಲೇಖ ಗುರುಗಳು ಒಂದು ಟ್ರೆಂಡನ್ನೇ ಬದಲಾಯಿಸಿದಂಥವರು, ನಾದವನ್ನೇ ಬದಲಾಯಿಸಿದವರು. ಬ್ರಹ್ಮ ಅಂದರೆ ಸೃಷ್ಟಿಕರ್ತ. ಒಂದು ಸಂಗೀತ ಸೌಂಡನ್ನೇ ಬದಲಾಯಿಸಿದಂತಹ ಸೃಷ್ಟಿಕರ್ತನನ್ನ ನಾದ ಬ್ರಹ್ಮ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ? ಅದು ಅವರಿಗೆ ಅಭಿಮಾನಿಗಳು ಕೊಟ್ಟಂತಹ ಬಿರುದು, ಅವರು ಇಟ್ಟುಕೊಂಡಿದ್ದಲ್ಲ. ಅವರು ಯಾವುದೇ ಬಿರುದನ್ನ ಇಟ್ಟುಕೊಂಡವರು ಸಹ ಅಲ್ಲ, ಯಾವುದನ್ನು ಕೇರ್ ಮಾಡಿದವರು ಅಲ್ಲ. ಕನ್ನಡಿಗರಿಗೆ ಕೆಲಸ ಕೊಡಿಸಬೇಕು, ತಮ್ಮ ಗುರಿಯನ್ನ ಸಾಧಿಸಬೇಕು ಅಂತ ಇದ್ದವರು. ಬೀಟ್ಲೆಸ್ ಕರ್ನಾಟಕ.